ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ನೋಟಿಸ್ ಆಗಿರುವಂತದ್ದು ಈಗ ಬಹಿರಂಗ ಆಗಿದೆ. ವಿಧಾನಮಂಡಲ ಸಮಿತಿಯವರು ಅವಾಗಲೇ ಡಿಸಿಗಳಿಗೆಲ್ಲ ಸೂಚನೆ 1885 ಅವಧಿಯಲ್ಲಿ 1735 ನೋಟಿಸ್ ಆಗಿದೆ. ಈಗ ಸತ್ಯ ಯಾವತ್ತೂ ಕೂಡ ಮುಚ್ಚಿಡಕ್ಕಾಗಲ್ಲ ಜಾಸ್ತಿ ದಿವಸ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ ನೋಟಿಸ್ ಕೊಟ್ಬಿಟ್ಟಿದ್ದೀರಾ ಅಂತ. ಇವರೇನು ಮಾಡಿದರು? ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಯಾರ ಮೇಲೆ ಆಪಾದನೆ ಮಾಡ್ಬೇಕು ನಾವು? ಈಗೆಲ್ಲ ಇವರು ಇಡೀ ರಾಜ್ಯ ಸುತ್ತ ಕೊಟ್ಟಿದ್ದಾರಲ್ಲ ಬಿ ಜೆ ಪಿ ಮುಖಂಡರುಗಳು, ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು. ಅವರೇ ಮಾಡಿದ್ದು ಅಂತ ಬಹುಶಃ. ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿ ಜೆ ಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದರೆ ಬಿ ಜೆ ಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿ ಜೆ ಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ. ಈಗ ಬಿಜೆಪಿ ಅವಧಿಯಲ್ಲೇ ಅತಿ ಹೆಚ್ಚು ನೋಟಿಸ್ ಆಗಿರುವಂತದ್ದು ಈಗ ಬಹಿರಂಗ ಆಗಿದೆ. ವಿಧಾನಮಂಡಲ ಸಮಿತಿಯವರು ಅವಾಗಲೇ ಡಿಸಿಗಳಿಗೆಲ್ಲ ಸೂಚನೆ 1885 ಅವಧಿಯಲ್ಲಿ 1735 ನೋಟಿಸ್ ಆಗಿದೆ. ಈಗ ಸತ್ಯ ಯಾವತ್ತೂ ಕೂಡ ಮುಚ್ಚಿಡಕ್ಕಾಗಲ್ಲ ಜಾಸ್ತಿ ದಿವಸ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ ನೋಟಿಸ್ ಕೊಟ್ಬಿಟ್ಟಿದ್ದೀರಾ ಅಂತ. ಇವರೇನು ಮಾಡಿದರು? ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಯಾರ ಮೇಲೆ ಆಪಾದನೆ ಮಾಡ್ಬೇಕು ನಾವು? ಈಗೆಲ್ಲ ಇವರು ಇಡೀ ರಾಜ್ಯ ಸುತ್ತ ಕೊಟ್ಟಿದ್ದಾರಲ್ಲ ಬಿ ಜೆ ಪಿ ಮುಖಂಡರುಗಳು, ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು. ಅವರೇ ಮಾಡಿದ್ದು ಅಂತ ಬಹುಶಃ. ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿ ಜೆ ಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದರೆ ಬಿ ಜೆ ಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿ ಜೆ ಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ.